ಯಾರು ಕೇಳೋದಿಲ್ಲ. ಗೊತ್ತು ಆ ಗೋಪಾಲಕನಿಗೆ ಇದು ಮೂಕ ಪ್ರಾಣಿ ಆದರೂ ವಿಶ್ವಾಸದಲ್ಲಿ ಇದಕ್ಕೆ ಒಂದಷ್ಟು ಆಹಾರ ಹಾಕಿದರೆ ಪ್ರೀತಿಯಿಂದ ಹಾಲನ್ನು ಕೊಡುತ್ತೆ. ಧರ್ಮವು ಒಂದು ಹಸು ಇದ್ದಾಗೆ. ನೀವು ಪ್ರಾಮಾಣಿಕವಾಗಿ ಧರ್ಮತ್ಯಾಗವನ್ನು ಆ ಹಸುವಿಗೆ, ಧರ್ಮರೂಪವಾದ ಹಸುವಿಗೆ ಮಾಡಿದರೆ ಸತ್ಫಲ ಕೊಟ್ಟೇ ಕೊಡುತ್ತೆ. ಇವನು ಹಾಕಿದ್ದೇನು ಗೋಪಾಲಕ, ಬಾಳೆಹಣ್ಣು ಇವನು ತಿಂತಾನೆ, ಸಿಪ್ಪೆ ಸೂಲಿ ಹಸುವಿಗೆ ಹಾಕ್ತಾನೆ, ಅಕ್ಕಿ ಎಲ್ಲ ತಾನಿಟ್ಕೊಳ್ತಾನೆ, ಹುಲ್ಲನ್ನು ನೆಲ್ಲನ್ನು ಮಾತ್ರ ಹಸುವಿಗೆ ಹಾಕ್ತಾನೆ. ನಮಗೆ ಏನು ಬೇಡ, ಅಕ್ಕಿ ತೊಳೆದ ನೀರು ಹಸುವಿಗೆ, ಮೃಷ್ಟಾನ್ನ ಭೋಜನ ನಮಗೆ. ಆದರೆ ಎಲ್ಲ ಕಸವನ್ನೇ ತಿಂದ ಹಸು ಮರುದಿನ ಅಮೃತಮಯವಾದ ಹಾಲನ್ನು ಕೊಡುತ್ತೆ. ಹಾಗೆ ನಾವು ದೇವರಿಗೆ ಅರ್ಪಣೆ ಮಾಡುವ ಎಲ್ಲ ಪದಾರ್ಥಗಳು ಆ ಕಲಗಚ್ಚು, ಬೂಸ ಅಥವಾ ನೆಲ್ಲು ಹೀಗಿದ್ದ ಹಾಗೆ. ಆದರೆ ದೇವರು ಒಳ್ಳೆಯ ಅಮೃತಮಯವಾದ ಫಲವನ್ನು ಕೊಡ್ತಾನೆ. ಹಸುವಿಗೆ ಆಹಾರ ಹಾಕಿದ್ದೇವೆ, ಈಗಲೇ ಹಾಲು ಬೇಕು ಅಂತ ಪಾತ್ರೆ ಇಟ್ಕೊಂಡು ಅದನ್ನು ಬಳಿಲಿಕ್ಕೆ ಹೋದರೆ ಝಾಡಿಸಿ ಎದೆಗೊದಿ